ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಸ್ಪೆಷಲ್ ರೆಸಿಪಿ ಹವ್ಯಾಕ ಬ್ರಾಹ್ಮಣ್ಸ್ ಅವರ ನಿಂಬೆ ಹಣ್ಣಿನ ಅಪ್ಪೆ ಹುಳಿ. ಮಾವಿನಕಾಯಿ ಅಪ್ಪೆ ಹುಳಿ ನೀವೆಲ್ಲರೂ ತಿಂದೇ ಇರ್ತೀರಾ. ದಿಸ್ ಇಸ್ ಈಕ್ವಲಿ ಡಿಲಿಷಿಯಸ್ ಆ್ಯಂಡ್ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂದರೆ 2 ನಿಮಿಷದ ಒಳಗೆ ಈ ಸಾರು ಮಾಡ್ಬೋದು. ಬಿಸಿ ಅನ್ನದ ಒಟ್ಟಿಗೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ಸೊ ಲೆಟ್ಸ್ ಬಿಗಿನ್ ದ ರೆಸಿಪಿ. ಸ್ನೇಹಿತರೆ, ಈ ಸಿಂಪಲ್ ನಿಂಬೆ ಹಣ್ಣಿನ ಅಪ್ಪೆ ಹುಳಿಗೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರು ತಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಉಪ್ಪೆಲ್ಲ ಕರಗಬೇಕು. ಸೊ ಇವಾಗ ಉಪ್ಪೆಲ್ಲ ಕರಗಿದೆ. ಸೊ ಈ ಸಾರನ್ನ ಕುದಿಸೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಲ್ಲಿ ನಾನು 1-2 ಒಳ್ಳೆ ನಿಂಬೆ ಹಣ್ಣನ್ನ ಹೆಚ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಟ್ಸ್ ಲುಕಿಂಗ್ ವೆರಿ ಜ್ಯೂಸಿ. ಈಗ ಈ ನಿಂಬೆ ಹಣ್ಣನ್ನ ರಸನ ಸೊ ನಾವು ನಿಂಬೆ ರಸನ ಸೇರಿಸ್ಕೊಳ್ಳೋಣ. ಒಂದೊಳ್ಳೆ ಮಿಕ್ಸ್ ಕೊಡಿ. ಅಕಸ್ಮಾತ್ ಹುಳಿ ಅಂಶ ಜಾಸ್ತಿ ಆದರೆ ನೀವು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಸೇರಿಸ್ಕೊಬೋದು, ಬ್ಯಾಲೆನ್ಸ್ ಆಗುತ್ತೆ. ಕೆಲವರು ಬೆಲ್ಲ ಮತ್ತು ಸಕ್ಕರೆನ ಸಹ ಸೇರಿಸ್ಕೊಳ್ತಾರೆ, ಬಟ್ ಐ ಪರ್ಸನಲಿ ಡೋಂಟ್ ಅಡ್ವೈಸ್ ಇಟ್. ಸೊ ಈಗ ನಿಂಬೆ ಅಪ್ಪೆ ಹುಳಿ ಸಾರಿಗೆ ಒಂದು ಫ್ಯಾಂಟಾಸ್ಟಿಕ್ ಆಗಿರೋ ಒಂದು ಒಗ್ಗರಣೆ ಕೊಡೋಣ. ಸೊ ಒಗ್ಗರಣೆಗೆ ಇಲ್ಲಿ ನಾನು 1-2 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಸಾಸಿವೆ. ಸೊ ಸಾಸಿವೆ ಸ್ವಲ್ಪ ಚಟಪಟ ಅಂತ ಇದೆ. ಇವಾಗ ಜೀರಿಗೆ, ಹಸಿಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ, ಹಿಂಗು, ಹಾಗೆ ಕರಿಬೇವು. ಸೊ ಒಗ್ಗರಣೆನ ಸಾರಿಗೆ ತೆಗೆದುಕೊಳ್ಳೋಣ. ಸೊ ಇವಾಗ ಸಾರು ರೆಡಿ ಆಗಿದೆ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಸೊ ಈ ನಿಂಬೆ ಹಣ್ಣಿನ ಅಪ್ಪೆ ಹುಳಿ ಎಷ್ಟು ಸಿಂಪಲ್ ಆಗಿ ಮಾಡಿದ್ದಾರೆ, ಏನು ರುಚಿ ಇರುತ್ತೋ ಅಂತ ಅನ್ಕೊಂಬೇಡಿ. ಇಟ್ಸ್ ವೆರಿ ವೆರಿ ಡಿಲಿಷಿಯಸ್. ಇದಕ್ಕೆ ಬಿಸಿ ಬಿಸಿ ಅನ್ನದೊಟ್ಟಿಗೆ ಬಡಿಸ್ಬೇಕು, ತುಂಬಾ ರುಚಿಯಾಗಿರುತ್ತೆ. ಸೊ ಈ ರೆಸಿಪಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ನಾನು ಹೇಳೋ ಥರ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಲವ್ ಅಂಡ್ ಸಪೋರ್ಟ್ ಆ್ಯಂಡ್ ಸಿ ಯು ಸೂನ್ ವಿತ್ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಅಂಟಿಲ್ ದೆನ್ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.